ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾವಾಗ ಅಂದರೆ ಈ ನೈಟು 8:30 ಆಗಿದೆ, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೋ ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆಲ್ಲ ಆಗ್ತಾಯಿಲ್ಲ, ಸೊ ಫ್ರೀ ಸಿಗ್ತಾಯಿಲ್ಲ. ಯಾಕಂದರೆ ಇವ್ರಿಗೂ ಶಿಫ್ಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ, ಮಂತ್ ಎಂಡ್ ಇರೋದ್ರಿಂದ ವರ್ಕ್ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ಇದರಲ್ಲಿ ಇನ್ನೊಂದು ಖುಷಿ ವಿಷಯ ಏನಂತಂದರೆ, ನನ್ನ ಕ್ಲಾಸಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ, ನನ್ನ ವಿಡಿಯೋಸ್ ನೋಡ್ತಾರೆ. ಸೊ ಅವರು ಡೈಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ನನಗೆ ಒಂದೊಂದು ಕಾಲ್ ಮಾಡಿ ಕೇಳ್ತಿರ್ತಾರೆ, ನನಗೆ ವಿಡಿಯೋ ಹಾಕಿದ್ದೀರಾ, ನನಗಿನ್ನೂ ಬಂದಿಲ್ಲ, ಅಪ್ಲೋಡ್ ಮಾಡಿದ್ರೆ ಇವತ್ತು ಯಾಕೆ ವಿಡಿಯೋ ಹಾಕಿಲ್ಲ ಅಂತ. ಸೊ ಹಾಗೆ ಡೈಲಿ ನನ್ನ ವಿಡಿಯೋಸ್ ನೋಡ್ತಿರ್ತಾರೆ ಅವರು. ಹಾಗಾಗಿ ನಾನು ಹೇಳಿಲ್ಲ ಅಂದ್ರೂ, ಅಪ್ಲೋಡ್ ಮಾಡಿಲ್ಲ ಅಂದ್ರೂ, ವಿಡಿಯೋಸ್ ನೋಡಿ ಅಂತ ಹೇಳಿಲ್ಲ ಅಂದ್ರೂ ಅವರೇ ಫೋನ್ ಮಾಡಿ ಕೇಳ್ತಾರೆ ನನಗೆ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತ. ಅದೊಂದು ಖುಷಿ ಇದೆ, ಪರವಾಗಿಲ್ಲ ನಾನು ಹೇಳಿಲ್ಲ ಅಂದರೂ ಮಾಡ್ತಾರಲ್ಲ ಅಂತ. ಹೀಗೆ ಎಲ್ಲರೂ ನನ್ನ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕನ್ಸುತ್ತೆ ಹೇಳಿದ್ರೆ ನಾನು ನೆಕ್ಸ್ಟ್ ಆ ಥರ ಸ್ಟಾರ್ಟ್ ಮಾಡ್ತೀನಿ. ನಮ್ಗೆ ಸದ್ಯಕ್ಕೆ ಈಗ ಟೈಮ್ ಸಿಗ್ತಾಯಿಲ್ಲ, ಆದರೂ ನೆಕ್ಸ್ಟ್ ಮೇಲಿಂದ ನಾನು ಟೈಮ್ ತೊಗೊಂಡು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಬಟ್ ಇದು ಚಳಿ ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಇರುತ್ತೆ ಸ್ವಲ್ಪ. ಅಂದರೆ ಏನಂದರೆ ತುಂಬ ಕೋಲ್ಡ್ ಇದ್ದಾಗ ನನಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಬೇಗ ಎದ್ಬಿಟ್ರೆ ಕೋಲ್ಡ್ ಆದರೆ ಸ್ವಲ್ಪ ಹುಷಾರು ತಪ್ಪಿರ್ತೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೆಕ್ಸ್ಟು ನಾನು ಆದಷ್ಟು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲರೂ ನಿಮಗೆ ಸಪೋರ್ಟ್ ಮಾಡಿ ನಮಗೆ. ಇವತ್ತು ಏನಂತ ಹೇಳಿದ್ರೆ, ಇದು ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ದು ನಾವು ಇದನ್ನು ತೊಗೋಬೇಕು ಅಂತ. ಫೈನಲ್ ಆಗಿ ಇವತ್ತು ತೊಗೊಂಡು ಬಂದಿದ್ದೀವಿ. ಅದೇನಂತ ಹೇಳಿದ್ರೆ ತೋರಿಸೋಣ ಅನ್ನೋಷ್ಟರಲ್ಲಿ ಏನು ಹೇಳ್ಬಿಟ್ರು, ಅದೇ ಬೆಳ್ಳಿ ದೀಪನೇ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೋ. ಬಟ್ ಟೈಮ್ ಆಗ್ತಿರ್ಲಿಲ್ಲ. ನಂದು ಗೆಜ್ಜೆ ಇತ್ತು, ಗೆಜ್ಜೆನ ಹಾಕ್ಬಿಟ್ಟು ತೊಗೊಂಡಿದ್ದು. ನನಗೆ ದೇವ್ರ ಮನೆಗೆ ಬೆಳ್ಳಿ ಐಟಮ್ಸ್ ತೊಗೋಬೇಕು ಅಂತ ತುಂಬ ಇಷ್ಟ. ಬಟ್ ನಾವು ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲ ಒಂದೇ ಸಲ ತೊಗೊಳಕ್ಕಾಗಲ್ಲ. ನಮ್ಮ ಕಮಿಟ್ಮೆಂಟ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪನೇ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕು. ಸೊ ಹಾಗಾಗಿ ಒಂದೊಂದೇ ತೊಗೊಳ್ಳೋಣ, ಒಂದೇ ಸಲ ಎಲ್ಲ ತೊಗೊಂಡ್ರು ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂಥೇಳಿ. ಸೊ ಸದ್ಯಕ್ಕೆ ಇವಾಗ ದೀಪ ತೊಗೊಂಡು ಬಂದಿದ್ದೀವಿ. ಫಸ್ಟು ರಾಘವೇಂದ್ರ ಸ್ವಾಮಿಗೆ ಸ್ವಲ್ಪ ಚಿಕ್ಕದು ಬೆಳ್ಳಿ ದೀಪ ತೊಗೊಂಡಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಇಷ್ಟೇ. ಅಂದರೆ ನಂದು ಕಾಲು ಗೆಜ್ಜೆ ಇತ್ತು, ಅದನ್ನು ಹಾಕಬೇಕು ಅನ್ನೋದಿರಲಿಲ್ಲ ನನಗೆ. ಸುಮ್ಮನೆ ತೊಗೊಂಡು ಹೋಗಿದ್ದೆ. ಬೆಳ್ಳಿ ದೀಪ ತೊಗೊಂಡು ಅದು 80 ಗ್ರಾಮೇನೋ ಇದೆ ಅಂತ ನನಗೆ ಗೊತ್ತಿತ್ತು, ಮೊದಲೇ ಒಂದು ಸಲ ಚೆಕ್ ಮಾಡಿಸಿದ್ದು. ಅಟ್ಲೀಸ್ಟ್ ಬೆಳ್ಳಿ ದೀಪ ತೊಗೊಂಡು ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಐಟಮ್ ತೊಗೊಬಿಡೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ಹೋಗಿದ್ಮೇಲೆ ಇನ್ನೊಂದೇನೋ ನೋಡಿದ್ರು, ಅಂದರೆ ಇದಕ್ಕಿಂತ ಚಿಕ್ಕ ಸೈಜು, ಅದು 70 ಗ್ರಾಮ್ ಇತ್ತು. ಇವರು ಹೆಂಗಿದ್ರು ತೊಗೋತಿದ್ಯಾ, ಸ್ವಲ್ಪ ದೊಡ್ಡದ್ರಲ್ಲೇ ತೊಗೊಬಿಡು ಅಂತಂದ್ರಲ್ಲ. ಹಾಗಾಗಿ 80 ಗ್ರಾಮ್ ಒಂದಿತ್ತು, 83 ಗ್ರಾಮ್ ಒಂದಿತ್ತು. ಇದು 83 ಗ್ರಾಮ್ ಇದೆ, ಇನ್ನೊಂದು 3 ಗ್ರಾಮಿಂದ ಏನು 83 ಗ್ರಾಮೇ ತೊಗೊಬಿಡು ಅಂತ ಅಂದರು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಲೈನಿಂಗ್, ನಾನು ಒಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಲೈನಿಂಗ್ ತೊಗೊಂಬಂದೆ ಅಷ್ಟೇ. ನೆಕ್ಸ್ಟ್ ಬರಬೇಕಾದ್ರೆ ಮಶ್ರೂಮ್ ಸಿಕ್ತು, ನಾವು ತುಂಬ ದಿನ ಆಗಿತ್ತು ತೊಗೊಂಬಂದು. ಸೊ ಏನಾದರೂ ಮಾಡೋಣ, ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಬರೋವಾಗ ಹಾಗೆ ನಮ್ಮ ಕಾವ್ಯಕ್ಕನು ಬಂದಿದ್ರಲ್ಲ, ಅವ್ರ ಜೊತೆ ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದೋ. ನಾವು ಶರ್ಮಾ ಹೋಟೆಲಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅದು. ಹಾಗಾಗಿ ಅಲ್ಲೇ ಹೋಗಿ ತಿನ್ಕೊಂಡು ಬಂದೋ ಅಷ್ಟೇ. ನಾನು ಮೂಗಟ್ಟು ಹಾಕ್ತಿಲ್ಲ, ಅದನ್ನು ತೊಗೊಬರೋಣ ಅಂತ ಅಂದ್ಕೊಂಡು ಹೋಗಿದ್ದು. ಈಗ ಬರ್ತಡೇನಲ್ಲೂ ಆ್ಯನಿವರ್ಸರಿನಲ್ಲೂ ನನಗೆ ಮೂಗ್ಬಟ್ಟು ಕೊಡಿಸಿದ್ರು, ತೊಗೊಂಡು ಒಂದು 2 ಮಂತ್ಸ್ ಅಷ್ಟೇ ಯೂಸ್ ಮಾಡಿದ್ದು. ಅದು ಲಾಕ್ ಏನೋ ಲೂಸ್ ಆಗೋಯ್ತು, ಅದು ಲಾಕು. ಮತ್ತೆ ಹಾಕಿ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಕಳ್ಕೊತಿತ್ತು. ಅದನ್ನು ಹಾಕ್ಬಿಟ್ಟು ಬೇರೆ ತೊಗೊಬರೋಣ ಅಂತ ಹೋದೋ. ಎಲ್ಲಿ ಅದು ಬೇರೆ ತೊಗೊಬರೋಣ ಅಂತ ಅಂದ್ಕೊಂಡು ಹೋದೋ. ಬಟ್ ಅವರು ನೋಡಿಬಿಟ್ಟು ಇದು 2 ಮಂತ್ಸ್ ಆಗಿದೆ, ಇಲ್ಲಿ ತೊಗೊಂಡು ಲಾಕ್ ಆಗ್ತಾಯಿಲ್ಲ, ಲೂಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ದಕ್ಕೆ. ಬಟ್ ನಾವು ಇದನ್ನು ರೆಡಿ ಮಾಡಿಕೊಡ್ತಾರೆ, ರೆಡಿ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನಿಂಗ್ ಏನಿರಲಿಲ್ಲ ನಮಗೆ.
ಲೂಸ್ ಆಗಿಬಿಟ್ಟು ಅಂದರೆ ಇದನ್ನು ಹಾಕ್ಬಿಟ್ಟು ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾಗ ಲೂಸ್ ಆಗಿಬಿಟ್ಟಿದೆ, 2 ಮಂತ್ಸ್ ಆಗಿದೆ ತೊಗೊಂಡು ಅಂತ ಹೇಳಿದ್ದಕ್ಕೆ ಅವರೇ ತೊಗೊಂಡು ಹೋಗ್ಬಿಟ್ಟು ಲಾಕ್ ಲೂಸ್ ಆಗಿದ್ರೆ ಇದನ್ನು ಟೈಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ. ಅನಿಸುತ್ತಾ ಕಾಣಿಸಲ್ಲ ಅನಿಸುತ್ತೆ. ಸೊ ಇದು ಟೈಟ್ ಮಾಡಿಕೊಟ್ಟಿದ್ದಾರೆ. ಇನ್ನೇನು ಟೈಟ್ ಆಯ್ತಲ್ಲ, ಚೆನ್ನಾಗಿದೆಯಲ್ಲ, 2 ಮಂತ್ಸ್ ಅಷ್ಟೇ ಯೂಸ್ ಮಾಡಿರೋದು. ಅಂದರೆ ಇದನ್ನು ಎಷ್ಟೆಲ್ಲಿ ಕೊಟ್ಟಿದ್ದ ಅಮೌಂಟು 2,500 ಅಲ್ವಾ, 2,500 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಬರೀ 2 ಮಂತ್ಸ್ ಅಷ್ಟೇ ಯೂಸ್ ಮಾಡಿ ಮತ್ತೆ ಹಾಕೋದಕ್ಕೆ ಬೇಜಾರಾಗಿದೆ. ಹಾಗಾಗಿ ಇದೇ ಇರಲಿ ಅಂತ ಅಂದ್ಕೊಂಡು ಬಂದು ನಾನು ಇದನ್ನು ತೆಗೆದಿಟ್ಟೆ ತುಂಬ 3-4 ತಿಂಗಳು ಮೇಲಾಗೋಯ್ತು. ಹಾಗಾಗಿ ಹಾಕೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೊಂದು ಸಲ ಮೂಗು ಚುಚ್ಚಿಸ್ಬೇಕು ಅಂತ ಅನಿಸುತ್ತೆ. ಹಾಕಕ್ಕೆ ಟ್ರೈ ಮಾಡ್ದು, ಬಟ್ ಆಗಲಿಲ್ಲ. ಏನು ಗೊತ್ತಿಲ್ಲ, ಮತ್ತೆ ಹೋಗ್ಬೇಕಲ್ಲಪ್ಪ ಅಂತ ಭಯ ಆಗ್ತೈತೆ. ಬಟ್ ನಾನು ಗಣೇಶ್ ಜ್ಯುವೆಲ್ಲರ್ಸಲ್ಲೇ ಮೂಗು ಚುಚ್ಚಿಸಿದ್ದು. ಅದು ಗನ್ ಶೂಟರ್ ಬರುತ್ತಲ್ಲ, ಅದರಲ್ಲಿ ಪೇಯ್ನ್ ಜಾಸ್ತಿ ಆಗೋಲ್ಲ. ಈಗ ಏನಾರು ಮತ್ತೆ ಏನಾರು ಹಂಗೆ ಮಾಡಬೇಕು ಅಂತಂದರೆ ಅಲ್ಲೇ ಹೋಗ್ಬೇಕಾಗುತ್ತೆ. ಇವತ್ತೆಲ್ಲ ಹೋಗಿದ್ವಲ್ಲ, ನಂಗೆ ಗೊತ್ತಿಲ್ಲ ಹಾಕೋಕ್ಕೆ ಹಿಂಸೆ ಆಗುತ್ತೇನೋ, ಸ್ವಲ್ಪ ಟ್ರೈ ಮಾಡಿ ಹಾಕ್ಬೋದು ಅಂದ್ಕೊಂಡೆ. ಬಟ್ ತುಂಬ ಪೇಯ್ನ್ ಬಂದುಬಿಡ್ತು, ಆಗಿಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಾದರೂ ಹಾಕ್ಸ್ಕೊಬೇಕು, ಅಲ್ಲೇ ಮುಗಿಸಿದ್ದು. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ಇವತ್ತು ಬ್ಲಾಗ್ ಮಾಡಬೇಕು ಅನ್ನೋದೇನು ಇವತ್ತು ಇರಲಿಲ್ಲ. ಬಟ್ ತುಂಬ ದಿನದಿಂದ ಬ್ಲಾಗ್ ಮಾಡಿಲ್ವಲ್ಲ, ಹಾಗಾಗಿ ಸುಮ್ಮನೆ ಒಂದು ವಿಡಿಯೋ ಮಾಡಿ ಹಾಕೋಣ, ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಅಟ್ಲೀಸ್ಟ್ ನೋಡೋರಿಗೆ, ನಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿರೋರ್ಗಾದ್ರೂ ಗೊತ್ತಾಗಲಿ ಅಂತ ಮಾಡಿದ್ದಷ್ಟೇ ಇವತ್ತು. ಆಮೇಲೆ ಬೆಳ್ಳಿ ದೀಪ ತಗೊಂಡ್ವಲ್ಲ, ಆ ಖುಷಿ ಬೇರೆ ಇತ್ತಲ್ಲ, ಹಾಗಾಗಿ ಅದನ್ನು ಹೇಳ್ಕೋಬೇಕು ವೀಡಿಯೋಸಲ್ಲಿ ನನ್ನ ಬ್ಲಾಗ್ ನೋಡೋರಿಗೆಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಅನ್ನಿಸ್ತು. ಸಬ್ಸ್ಕ್ರೈಬರ್ಸ್ ಅಂದರೆ ಅಷ್ಟೊಂದು ಏನಿಲ್ಲ, ಈಗ ವೀಡಿಯೋಸ್ ಮಾಡ್ತಿರೋದಲ್ವ. ಅಟ್ಲೀಸ್ಟ್ ವೀಡಿಯೋಸ್ ನೋಡ್ತಿರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿ ಆಗುತ್ತೆ. ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ವೀಡಿಯೋಸ್ ನೋಡ್ತಾರೆ, ಆಮೇಲೆ ಲೈಕ್ ಮಾಡಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ. ಪ್ಲೀಸ್ ವೀಡಿಯೋಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಮುಗೀತು ಎಲ್ಲ, ಊಟ ಮುಗಿಸಿ ಮಲ್ಕೊಬೇಕಷ್ಟೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಆದರೆ ನಾಳೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಊರಿಗೆ ಇರೋದಿಲ್ಲ, 6 ಗಂಟೆಗೆ ಬರ್ತಾರೆ. ನಾಳೆ ಹೆಂಗಿದ್ರು ಸಂಡೇ ಗ್ಯಾರಂಟಿ. ಸೊ ಸಂಡೇ ಇವರು ಇರ್ತಾರಲ್ಲ, ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಆಗಿಲ್ಲ ಅಂದರೆ ನಾಳೆದಿಂದನಾದರೂ ವಿಡಿಯೋಸ್ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಕ್ಲಾಸ್ನ ಬಿಡೋವರೆಗೂ ಆದ್ರೂ ಡೈಲಿ ಆಗಿಲ್ಲ ಅಂದರೆ ಒಂದಿನ ಬಿಟ್ಟಾದರೂ ಒಂದಿನ ಮಾಡ್ತೀನಿ. ಬಟ್ ನಮ್ಮ ಕ್ಲಾಸಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಕವಿತಾ ಅಕ್ಕ ಇದ್ದಾರೆ, ನಮ್ಮ ಕ್ಲಾಸ್ ಟೀಚರ್ ಅವರು, ಅಂದರೆ ನಮ್ಮ ಟೈಲರಿಂಗ್ ಕ್ಲಾಸ್ ಅವರು ಇವತ್ತೆಲ್ಲ ಹೇಳ್ತಿದ್ರು, ವೀಡಿಯೋಸ್ ಮಾಡೋ, ನೀನು ಕ್ಲಾಸಲ್ಲೇ ಬಂದು ಮಾಡೋ, ನಾವೇನು ಹೇಳಲ್ಲ ನಮಗೆ. ಅಂದರೆ ಎಷ್ಟೊಂದು ಜನಕ್ಕೆ ವೀಡಿಯೋಸ್ ಎಲ್ಲ ಮಾಡ್ತಿದ್ರೆ ಇಷ್ಟ ಆಗಲ್ಲ, ಬ್ಲಾಗಲ್ಲಿ ನಮ್ಮನ್ನೆಲ್ಲ ತೋರಿಸ್ಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅಲ್ಲಿ ಹಂಗೇನಿಲ್ಲ, ಮಾಡೋ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನನಗೆ ಯಾಕೋ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟು ಟ್ರೈ ಮಾಡ್ತೀನಿ. ನೋಡೋರು ಆದಷ್ಟು ಸಪೋರ್ಟ್ ಮಾಡಿ ನನಗೆ, ಅಷ್ಟೇ, ಇನ್ನೇನಿಲ್ಲ. ನಾನು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ನಮಗೂ ಖುಷಿ ಆಗುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನಮ್ಮ ಕಡೆಯಿಂದ ಅಂತ ಹೇಳಿದ್ರೆ, ಸೊ ಆ ಥರ ವೀಡಿಯೋಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅಷ್ಟೇ. ಥ್ಯಾಂಕ್ ಯು.